ಸಂಗೀತ ಸಂಗೀತ. ಓ ಬಂದ್ರಮ್ಮ, ಬನ್ರಿ. ಇವಾಗ ರಜೆಗೆಲ್ಲ ಎಲ್ಲ ಊರ್ ಕಡೆ ಹೊರಟಿದ್ರೇನು ಅಂತ ಅನ್ಕೊಂಡೆ. ಎಲ್ಲಮ್ಮ ವಿನಯ್ನು ಸ್ಕೂಲಾಗ ಕೆಲಸ ಆಯ್ತಮ್ಮ ಅಂತ ಓದ್ತಾ ಇರ್ತಾನೆ. ಹುಡುಗರಿಗೆ ರಜೆಗಳು ಅಷ್ಟೇ, ಮೇಷಗಳಿಗೇನು ರಜೆ ಇಲ್ಲ. ಹೌದಾ, ಸರಿನಮ್ಮ. ಏನು ಮಾಡಿತ್ತಮ್ಮ ಟಿಫನ್ನು? ಇವಾಗ ದೂರ ಆಗೋಯ್ತು ನಮ್ಮ ಮನೆ, ಬರೋಕ್ಕಾಗಲ್ಲ. ಟಿಫನ್ನು ದೋಸೆ ಮಾಡಿತ್ತಮ್ಮ. ಹೂನಮ್ಮ, ದೂರ ಆಗ್ಬಿಡ್ತೀರ ಅಷ್ಟು. ಪರವಾಗಿಲ್ಲ, ಏನು ಬರೋಕ್ಕೇನು ಬೇಜಾರಿಲ್ಲ, ಬರ್ತೀನಿ. ಏನಮ್ಮ ಮನೆ ಹತ್ರ ಇರೋಕ್ಕೆ ಆಗಲ್ಲಮ್ಮ, ಏನು ಗಲಾಟೆ ಮಾಡ್ತಾರಮ್ಮ ಅವರು. ಬಲೆ ಬೇಜಾರಾಗಿ ಹೋಗ್ಬಿಟ್ಟೈತಮ್ಮ ನಂಗೆ. ಆ ಹುಡುಗನು ಮಾತಾಡೋ ಮಾತುಗಳು, ಇವ್ರು ಆಡೋ ಪಾಪ ಆ ಮಾತುಗಳು ನನಗೆ ಬೇಜಾರಾಗಿ ಹೋಗೈತೆ ಸಂಗೀತ. ಅಲ್ಲಿ ಏನಕ್ಕನ ಇದ್ದೀನೋ ಅನಿಸ್ತೈತೆ. ಏನು ಮಾಡೋಕ್ಕಾಗಲ್ಲಮ್ಮ, ಅವರು ಬೆಳೆದಿರೋ ವಾತಾವರಣ ಆ ಥರ, ಅದಕ್ಕೆ ಅವ್ರು ಹಂಗವ್ರೆ. ಅದೇನೋ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅನ್ನೋ ಗಾದೆ ಆಯ್ತಲ್ಲ. ಚಿಕ್ಕಂದು ಇದ್ದಾಗನೇ ಮಾತಾಡೋದು, ಯಾರ ಹತ್ರ ಹೆಂಗಿರ್ಬೇಕು ಅದೆಲ್ಲ ಕಲಿಬೇಕಾಗಿತ್ತು. ಇವಾಗ ಕಲ್ಸಕ್ಕೆ ಹೋದ್ರೆ ಮರ ಬಲ್ತೋಗೈತೆ, ಮುರಿದ್ರೆ ಅದು ಲೊಟ್ಟಂತ ಮುರಿದೋತೈತೆ. ಏನು ಮಾಡೋಕ್ಕಾಗಲ್ಲ, ಆದಷ್ಟು ಅವರಿಂದ ದೂರ ಇರೋದೇ ಒಳ್ಳೇದು. ನಿನ್ನೆ ಅಂತೂ ನಂಗೆ ನೋಡಿ 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 ಸಾಕಾಗೋಯ್ತಮ್ಮ ಸಂಗೀತ. ಓ ಏನಮ್ಮ ಜಗಳಗಳು, ಆ ರಾಮಾಯಣಗಳು, ಅಬ್ಬಬ್ಬಬ್ಬಾ. ನಾನು ಬಂದಿದ್ನಮ್ಮ, ಬಟ್ಟೆಗಳು ಕೊಡಲ್ಲ ಅಂದ್ರಂತೆ. ನಮ್ಮ ಯಜಮಾನ್ರು ಹೋಗಿದ್ದು ಬಟ್ಟೆಗಳು ಎತ್ಕೊಂಬರಕ್ಕ. ಇಲ್ಲ ನಾನು ಕೊಡಲ್ಲ ಅಂದ್ರಂತೆ. ನಮ್ಮ ಅಮ್ಮನ ಕೊಟ್ಟಿರೋ ಸೀರೆಗಳೆಲ್ಲನೂ ಎಲ್ಲ ಜ್ಞಾಪಕವಾಗಿ ಹಂಗೆ ಇಟ್ಕೊಂಡಿದ್ದೀನಿ. ಅವ್ರು ಕೊಟ್ಬಿಡ್ತೀನಿ ನಾನು ಹೋಗಿ ಎತ್ಕೊಂಬಂದೆ. ಓ ಹೌದಾ, ಮನೆ ಹತ್ರಕ್ಕೆ ಬರೋಕ್ಕಾಗಿಲ್ಲ? ಇಲ್ಲಮ್ಮ, ಇವರು ನಡಿ ನಡಿ ಅನ್ಕೊಂಡು ಕರ್ಕೊಂಬಂದ್ಬಿಟ್ರು. ಸುಮ್ಮನೆ ಅಲ್ಲಿ ಯಾಕೆ ನಿಂತ್ಕೊಂಡು ಮಾತಕ್ಕೆ ಮಾತು ಬೆಳಿತೈತೆ, ಯಾಕೆ ಜಗಳ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ರು. ಸಂಗೀತ, ಇಲ್ಲೇ ಯಾವ್ದಾರ ಒಂದು ಚಿಕ್ಕದ ಮನೆ ಇದ್ರೆ ನೋಡಮ್ಮ. ಅದೇನೋ ನೀನು ಅಲ್ಲಿ ಇಲ್ದಿತ್ತು, ನಂಗೆ ಬೇಜಾರಮ್ಮ, ಅಲ್ಲಿರೋಕ್ಕೆ ಬೇಜಾರತೈತೆ. ಅಯ್ಯೋ, ಅಲ್ಲೇ ಎಲ್ಲ ಸೌಕರ್ಯ ಚೆನ್ನಾಗೈತಲ್ಲೇನಮ್ಮ, ಅಲ್ಲೇ ಇರ್ರಿ. ಇಲ್ಲೇನೆಲ್ಲ ಏನು ಸೌಕರ್ಯ ಇಲ್ಲಮ್ಮ, ಅವೇ ಮನೆಗಳು ಎಲ್ಲ ಹಳೆ ಮನೆಗಳಿಗೆ, ಹಿಂಗೆ ಜಿಂಕೆ ಮನೆಗಳು, ಮಣ್ಣು ಉದುರ್ತಾನೆ ಇರ್ತೈತಮ್ಮ. ಹೌದಾ, ನೋಡೋಕ್ಕೆಲ್ಲ ಚೆನ್ನಾಗೇ ಅದಲ್ಲಮ್ಮ ಮನೆ, ನೆಲಗಿಲ್ಲ ಎಲ್ಲ. ಅಡುಗೆ ಮನೆಗೆ ಮಣ್ಣು ಉದುರ್ತಾನೆ ಇರ್ತೈತಮ್ಮ. ಯಾಮಾರಿ ಏನು ಊಟದ ಮೇಲೆ ಪ್ಲೇಟ್ ತೆಗ್ದಾಕಂಗೆ ಇಲ್ಲ, ಹಂಗೆ ಮಣ್ಣು ಉದುರ್ತೈತೆ. ನಂಗೆ ಬೇಜಾರಾಗ್ಬಿಟ್ಟೈತೆ, ಅದೇನು ಮಾಡಬೇಕು ಅದೇನೋ. ಇವ್ರು ಕೇಳ್ತಾ ಇದ್ದೀನಿ, ಬಿರಿ ನನಗೆ ಬಾಯಿ ಹಾಕೋ, ಒಂದಷ್ಟು ಚಿಕ್ಕದಾಗಿ ಮನೆ ಕಟ್ಕೊಳ್ಳೋಣ, ಈ ಮನೆಗೆ ಇರೋಕ್ಕಾಗಲ್ಲ ಅಂತ. ಓ ಇವಾಗ ಮನೆ ಕಟ್ತೀರಿ ನಂಗಾದ್ರೆ? ಹ್ಞೂ ನಮ್ಮ ಮನೆ ಕಟ್ಟಬೇಕು. ಆ ಮನೆ ಅವ್ರಿಗಂತಾನೆ ಬಿಟ್ಬಿಟ್ರೆ ಅವರೇ ಎತ್ಕೊಂಡ್ಲಿ, ಅವ್ರ ಪಾಡು. ನಮ್ಗೊಂದು ಮನೆ ಕಟ್ಕೊಳ್ಳೋಣ ಅಂತ. ಹ್ಞೂ ಸರಮ್ಮ, ಆಯಿತು. ನಾನು ಏನಾನ ಒಂದಷ್ಟು ದುಡ್ಡು ಕೊಡ್ತೀನಮ್ಮ, ಚೆನ್ನಾಗೆ ಕಟ್ಕೊ ಮನೆ. ಯಾಕೆ ಚಿಕ್ಕದಾಗ ಕಟ್ಕೊಂತೀಯ? ಏನು ಬೇಡ ಹೇಳಮ್ಮ, ನಮ್ಮ ಅಮ್ಮನವ್ರು ಕೊಡ್ತಾರೆ. ಅದೇನು ಮನೆ ಕಟ್ಸೋಕ್ಕೂ ದುಡ್ಡುಗೂ ಅದೇನು ಬಾಧೆ ಇಲ್ಲಮ್ಮ. ಹಿಂಗೇನು ಅಷ್ಟು ಮುನ್ಸಕ್ಕೆ ನೆಮ್ಮದಿ ಇಲ್ಲ ಅಷ್ಟೇ. ದೇವರು ದುಡ್ಡು ಕಾಸಿಗೆ ತೊಂದರೆ ಕೊಟ್ಟಿಲ್ಲ, ನಮ್ಗೆ ಬೇಜಾನೈತೆ. ಆದ್ರೆ ಹಿಂಗೆ ಮುನ್ಸಕ್ಕೆ ಬೇಜಾರು, ಏನು ಮಾಡೋದೋ ಏನೋ. ನಾನು ಅವತ್ತು ಹೇಳಿಲ್ಲಮ್ಮ, ನಿಮ್ಗೆ ಊರಾಗಿನ ಜನಗಳು ಹಿಂಗೆ ಅನ್ಕೊಂತವ್ರೆ, ಮಗಳು ಬಂದು ಮನೆಗೆ ಅವಳೆ ಅಂತ. ಇವರು ಇಷ್ಟು ಬಿರಿನ ಇಲ್ಲಿಗೆ ಬರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲಮ್ಮ. ಅಯ್ಯೋ, ಅವ್ರು ಬರ್ತಾ ಇರಲಿಲ್ಲಮ್ಮ, ಎಲ್ಲ ಈ ರಾಧಮ್ಮನ ಮಾಡಿದ ಕೆಲಸ, ಆಯಮ್ಮನ ಮಾಡಿದ ಕೆಲಸ. ಆಯಮ್ಮನ ಕರ್ಕೊಂಬಂದ ಇಲ್ಲಿ ತಗ್ಲಿಕ್ಬಿಟ್ಟು ಬೆಂಗಳೂರು ಸೇರ್ಕೊಂಬಿಟ್ಲು. ಇವಾಗ ನೋಡು ನಮ್ಗೆ ಎಂಥ ಬಾಧೆ. ಹ್ಞೂ ಸರಮ್ಮ, ನಾನು ಬಂದಿದ್ದೆ ಒಂದು ವಿಷಯಕ್ಕೆ, ಇಲ್ಲಿ ಮಾತಾಡ್ತಾ ಇರೋದೇ ಒಂದು ವಿಷಯ. ಅದೇ ರೇಖಾ ಅವ್ರ ಅಮ್ಮನ ಇವಾಗ ಬಂದವಳಂತಲ್ಲಮ್ಮ. ಏನಮ್ಮ ಮದುವೆ ಏನಂತೆ ಏನು? ಮದುವೆ ಏನೋ ಒಂದು 6 ತಿಂಗಳು ಮುಂದಕ್ಕೆ ಹಾಕೊಳ್ಳೆ ಅಂತ ಇದ್ರು. ಒಂದು ಅಜ್ಜ ಹೋಗ್ಬಿಟ್ಟು ಬರ್ಬೇಕಾಗಿತ್ತು ಸಂಗೀತ. ನಡಿ ಸಂಗೀತ, ಒಂದು ಅಜ್ಜ ರಾಜಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಬರೋಣ. ಹ್ಞೂನಮ್ಮ, ಮಕ್ಕಳು ಇವಾಗ ಚಿಕ್ಕವ್ರೆ, ನಾನಿನ್ನ ಒಂದು 6 ತಿಂಗಳು ವರ್ಷ ಮದುವೆ ಮಾಡಲ್ಲ, ನನ್ನ ಜೊತೆಗೆ ಇರಬೇಕು ಅಂತ ಹೇಳಿದ್ಲ ಅಮ್ಮನು. ಹೆಂಗೋ ಚೆನ್ನಾಗೋರಮ್ಮ, ನೀನು ಕೇಳ್ಕೊಂತ ಇದ್ದಲ್ಲ ದೇವ್ರನ್ನ, ಏನಪ್ಪ ನನ್ನ ಮಗನಿಗೆ ಕಷ್ಟ ಬಂದರೆ ಸಹಾಯ ಮಾಡಂತ ಅವ್ರ ಮನೆಗೆ ಎಣ್ಣೆ ತರಬೇಕು ಅಂತ. ಓ ನೀನು ಕೇಳಿದ್ದಕ್ಕಿಂತ ಹೆಚ್ಚಾಗೆ ಸಹಾಯ ಮಾಡ್ತಾಳೆ ಅಮ್ಮನಿಗೆ. 2 ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅಂತ ಅವಂತಮ್ಮ. ಅಮ್ಮ ಒಡವೆ ಏನು ಬಟ್ಟೆ ಏನು, ಅಬ್ಬಬ್ಬಾ ಹೋಗು. ನಂಗಂತೂ ಖುಷಿ ಆಗೋಯ್ತಮ್ಮ. ಹೆಂಗೋ ಅವ್ರಿಗೊಂದು ಮಗು ಇವ್ರಿಗೊಂದು ಮಗು ಅಂತ ದತ್ತು ಕೊಟ್ಬಿಟ್ಟಿದ್ನು ನನ್ನ ತಮ್ಮನ. ಇವಾಗ ಹೆಂಗೋ ಖುಷಿ ಆಗೋರಮ್ಮ. ಅದೇನು ಮಾಡ್ತಾಳೆ ಏನಮ್ಮ, ತಿರ್ಗಿ ನಮ್ಮ ಹತ್ರ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ನಾ ಎಲ್ಲೋ ವಿನಯ್ ರೇಖಾಗೆ ಫೋನ್ ಮಾಡೋನೇನೋ ಅಂತ ಅನ್ಕೊಂಡೆ. ಎಲ್ಲಮ್ಮ ಹುಡುಗಿ ಹತ್ರ ಫೋನ್ ಇರಲಿಲ್ಲಲ್ಲ, ಇಲ್ಲಿದ್ದಾಗ ಅದ್ಯಾವ ಮುಂದೆ ಬಳಸ್ತಾ ಇದ್ಲು ಫೋನು. ಇವಾಗ ಅವ್ರ ಅಮ್ಮನೇನ ತಗೊಟ್ಟವಳೆ ಏನೋ ಫೋನು, ನಂಬರ್ ಎಲ್ಲ ನಮ್ಮ ಹತ್ರ ಇಲ್ಲ. ನಿನ್ನ ಹತ್ರ ಇದ್ರೆ ಒಂದು ಫೋನನ್ನು ಮಾಡಮ್ಮ. ಇಲ್ಲಮ್ಮ, ಹುಡುಗಿ ನಾನು ನೋಡಿದ್ದು ನಮ್ಮ ಮನೆಗಿದ್ದಾಗೇನೆ ನಾನು ನೋಡಿದ್ದು, ತಿರ್ಗಾ ಕಾಣಿಸೇ ಇಲ್ಲ. ಅಮ್ಮನ ಹಂಗಿದ್ದಂಗೆ ಮಕ್ಕಳು ಕರ್ಕೊಂಡು ಬೆಂಗಳೂರು ಕೊಟ್ಬಿಟ್ಟವಳೆ. ಅದೇ ಫೋನ್ ನಂಬರ್ ನನಗೇನಮ್ಮ ಗೊತ್ತು. ಇವಾಗ ಏನೋ ಹೋದ್ರೆ ಈಸ್ಕೊಬೋದು. ಅವನು ಬೇಜಾರು ಮಾಡ್ಕೊಂಡವನಮ್ಮ. ಏನಮ್ಮ ಹಿಂಗಂದ್ರಂತೆ, ನಾನು ನೋಡಿದ್ರೆ ಮುಂದಿನ ತಿಂಗಳೇ ಮದುವೆ ಅಂತ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ, ಹಿಂಗೆ ಅಂದ್ಬಿಟ್ಟು ಅಂತೆಲ್ಲ ಹೆಂಗಮ್ಮ? ಏನಾದರೂ ರೇಖಾ ಅವ್ರ ಅಮ್ಮನ ಮಾತು ಕೇಳಿ ಇಲ್ಲ ಇಷ್ಟ ಇಲ್ಲ ನಾನು ಆಗಲ್ಲ ಅಂದ್ಬಿಟ್ರೆ ನಾನೇನಮ್ಮ ಮಾಡಲಿ ಅಂತ ಅವ್ನು ನನ್ನ ಹತ್ರ ನೋವು ತಿಂತವನೆ. ನಾನಿರಪ್ಪ ಸಂಗೀತ ಹತ್ರ ಹೋಗಿ ಕೇಳ್ತೀನಿ. ಸಂಗೀತ, ನಾನು ನೀನು ರಾಜಪ್ಪನ ಒಂದ್ಸತಿ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೇಳ್ದೆ. ಒಂದು ಅಜ್ಜಿ ಹಂಗೆ ಹೋಗ್ಬಿಟ್ಟು ಬರೋಣ ನಡಿಯಮ್ಮ. ಏನಂತಾಳೆ ಏನೋ ಅಮ್ಮನಮ್ಮ ಬಾಯಿಗೆ ಏನು ಮಾತು ಬರ್ತೈತೋ ಏನೋ. ಇಲ್ಲ ಆಗಲ್ಲ ಅಂತಂದರೆ ಎಲ್ಲ ನಾವು ಬೇರೆ ಕಡೆ ನೋಡೋಣ, ಮದುವೆ ಮಾಡೋಣ. ಇಲ್ಲಮ್ಮ, ಆಗಲ್ಲ ಅನ್ನೋ ಮಾತು ಬರಲ್ಲ. ಯಾಕಂತಂದರೆ ರೇಖಕ್ಕೆ ಇಷ್ಟ ಐತೆ ಮೇಷ್ಟ್ರಂದ್ರೆ. ಮಗಳ ಮಾತಿನ ಆಯಮ್ಮನ ಬಿಟ್ಕೊಡಲ್ಲ, ಮಗಳ ಸಂತೋಷನ ತಾನೇ ಆಯಮ್ಮನ್ಕೂ. ರೇಖಾ ಮನ್ಸು ಏನೋ ಬದಲಾಗೈತೋ ಏನೋ. ನೋಡೋಣ ಇರಿ, ಹೋಗೋಣ, ಒಂದು ಮಾತು ಕೇಳೋಣ. ಇವ್ರು ಬರಲಿ, ತೋಟದ ಹತ್ರಕ್ಕೆ ಹೋಗೋರೆ, ಒಂದು ಮಾತು ಕೇಳ್ತೀನಿ. ಹೋಗ್ಬಿಟ್ಟು ಹಿಂಗೆ ಕೇಳ್ಕೊಂಬರೋದು ನಡಿ. ಇನ್ನೇನು ಮುಂದಿನ ತಿಂಗಳೇ ಮದುವೆ ಅಂತ ಅನ್ಕೊಂಡಿದ್ದಿದ್ದಲ್ಲ ನಾವೆಲ್ಲನೂ. ಇವಾಗ ಇದ್ದಕ್ಕಿದ್ದಂಗೆ 6 ತಿಂಗಳು ಮುಂದಕ್ಕೆ ಹಾಕೋರೆ. ಆಮೇಲೆ ಏನು ಅನ್ಕೊಂಡವಳೆ ಏನೋ, ಒಂದ್ಕಿತ ಓದಿಸ್ಬೇಕು ಅಂತಂತವಳೆ, ಒಂದ್ಕಿತ 6 ತಿಂಗಳು ಮುಂದಕ್ಕೆ ಹಾಕಬೇಕು ಅಂತವಳೆ ಅಂತ. ಏನೋ ಒಂದು ಮಾತು ಕೇಳಬೇಕಲ್ಲ, ಅಮ್ಮನ ಬಾಯಿಗೆ ಏನು ಬರ್ತೈತೆ ಅಂತ.
ಹೂನಮ್ಮ, ನಡೆಯಮ್ಮ ಸಂಗೀತ, ಒಂದು ಅಜ್ಜೆ ಹೋಗ್ಬಿಟ್ಟು ಬರೋಣ. ಅದೇನೋ ಕ್ಲಿಯರ್ ಮಾಡ್ಕೊಂಡ್ ಬಂದ್ಬಿಡೋಣ. ಇನ್ನು ಅಮ್ಮನ್ ನೋಡಿದ್ರೆ ಅಷ್ಟು ದುಡ್ಡು ಕಾಸಿಗೆ ಬದುಕಿರೋಳು, ಇನ್ನು ನಮ್ಮನ್ನ ಕೊಡ್ತಾಳೆ ನಮ್ಮ ಅಣ್ಣ. ನಂಗೇನೋ ಗ್ಯಾರಂಟಿ ಇಲ್ಲಮ್ಮ ಅಮ್ಮನ ಒಪ್ತಾಳೆ ಅಂತ. ಯಾಕಂತಂದ್ರೆ ನಮ್ಮ ಮಗು ತಿಂಗಳ ಸಂಬಳ ಬರೋದು, ಅವ್ನು ತಿಂಗಳ ಸಂಬಳ ಕಾಯ್ಕೊಂಡಿರ್ಬೇಕು. ಕೊಡ್ತಾಳ ಕೊಡಲ್ಲ ಯಾರು ತಿಳಿದಮ್ಮ? ನಾವೇ ಯಾಕಮ್ಮ, ನಾವೇ ಎಲ್ಲ ಯಾಕೆ ಡಿಸೈಡ್ ಮಾಡೋದು? ಒಂದಜ್ಜೆ ಹೋಗಿ ಕೇಳ್ಬಿಡೋಣ, ಅವ್ರ ಮನ್ಸಾಗ ಏನಾಯ್ತು ತಿಳಿತೈತಲ್ಲ. ಆಮೇಲೆ ನಮ್ಮ ಕೆಲಸ ನಾವು ನೋಡ್ಕೊಳೋದು ಅಷ್ಟೇ, ಬೇರೆ ಎಲ್ಲ ನೋಡಿ ಮದುವೆ ಮಾಡ್ಕೊಳೋದು. ಏನು ಮಾಡೋಕ್ಕತ್ತೈತೆ ಕೊಡಲ್ಲ ಅಂತಂದ್ರೆ? ಅವಾಗಂತೂ ಆ ಮಗು ಪರಿಸ್ಥಿತಿ ಚೆನ್ನಾಗಿರಲಿಲ್ಲ, ಯಾರೂ ಇರಲಿಲ್ಲ, ಏನೂ ಇಲ್ಲ. ನಾವೇ ಎಲ್ಲ ಮುಂದೆ ನಿಂತು ಮಾಡೋಣ ಅಂತ ಅನ್ಕೊಂಡಿದ್ರೆ ನಾನು ಒಂದಷ್ಟು ಒಡವೆ ತಗೊಟ್ಟೆ. ನೀವು ನೋಡ್ದಂಗೆ ಇವಾಗ ಅವ್ರ ಅಮ್ಮನ ಬಂದವಳೆ, ಅವ್ರ ಅಮ್ಮನ ಒಪ್ಪಬೇಕಲ್ಲ. ಅವ್ರ ಅಮ್ಮನ ಒಪ್ಪಿದ್ರೆ ಮಾಡೋಣ. ಈ ಡೇಟ್ ಅಲ್ದಿರ ಇಲ್ಲ, ಒಂದು 6 ತಿಂಗಳು ನನ್ನ ಜೊತೆಗೆ ಇರಲಿ ಅಂತಂದರೆ ಸರಿ, ಒಪ್ಕೊಳ್ರಿ ನೀವು, ಅದಕ್ಕೇನು ತೊಂದರೆ ಇಲ್ಲಲ್ಲ? ಇಲ್ಲಮ್ಮ, ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ. 6 ತಿಂಗಳಂದ್ರೆ ವರ್ಷನೇ ಇರಲಿ ಬಿಡಮ್ಮ, ಪರವಾಗಿಲ್ಲ. ಅಮ್ಮನೂ ಇಷ್ಟು ದಿನದಿಂದ ಎಲ್ಲಿದ್ಲೋ ಏನೋ, ವರ್ಷನೇ ಇರಲಿ ಬಿಡು, ಪರವಾಗಿಲ್ಲ. ಏನು ಮಾಡೋಕ್ಕತ್ತೈತೆ? ಹೆಂಗೋ ನನ್ನ ಮಗನಿಗೊಂದು 4 ಕಾಳು ಹಾಕ್ಬಿಟ್ರೆ ನಂಗೆ ಅಷ್ಟೇ ಸಾಕಮ್ಮ. ಅವ್ನು ಎಲ್ಕನ ಟ್ರಾನ್ಸ್ಫರ್ ಹೋಗಲಿ, ಏನೇನೋ ಮಾಡ್ಕೊಳ್ಳಿ, ಅವ್ನು ಪಾಡು, ಅವ್ನು ಹೆಂಡ್ರು ಪಾಡು. ನಾನಂತೂ ಇಲ್ಲೇ ಇದ್ಬಿಡ್ತೀನಮ್ಮ. ನಿಮ್ಮ ಯಜಮಾನ್ ಕೇಳ್ಬಿಟ್ಟು ನಾನಿರೋ ಮನೆ ತಗೊಂಬಿಡ್ಬೇಕು ಅಂತಿದ್ದೀನಮ್ಮ, ಊರಾಗಿನ ಮನೆ ಎಲ್ಲ ಮಾರ್ಬಿಟ್ಟು. ಅಲ್ಲಮ್ಮ, ಊರಾಗಿನ ಮನೆ ಯಾಕೆ ಮಾರ್ತಾ ಇದ್ದೀರಾ? ನಿಮ್ಮ ಅಣ್ಣ ತಮ್ಮಂದ್ರುಗಳು ನೆಂಟ್ರಿಷ್ಟು ಎಲ್ಲ ಅಲ್ಲೇ ಇರುತ್ತಾನೆ, ಅಲ್ಲಿನ ಮನೆ ಯಾಕೆ ಮಾರ್ತೀರಾ? ಅವರೆಲ್ಲ ಅದಕ್ಕಿನ್ನ ಹೆಚ್ಚಾಗಿರೋ ವಸ್ತು ಇಲ್ಲ ಐತಮ್ಮ. ನನಗೆ ಆ ವಸ್ತು ಮುಂದೆ ಅವರೆಲ್ಲ ಚಿಕ್ಕೋರೆ, ನನಗೇನು ಬೇಕಾಗಿಲ್ಲ. ಅಲ್ಲಿನ ಆಸ್ತಿನೂ ಬೇಕಾಗಿಲ್ಲ, ಅಲ್ಲಿನ ಸಂಬಂಧನೂ ಬೇಕಾಗಿಲ್ಲ. ನಾನು ಇಲ್ಲೇ ಇರ್ತೀನಮ್ಮ, ಅಲ್ಲಿನ ಮಾರ್ಬಿಟ್ಟು ನಾನು ಇಲ್ಲೇ ಇರ್ತೀನಿ. ನಾನು ಎಲ್ಲೂ ಹೋಗಲ್ಲ, ಈ ಊರು ಬಿಟ್ಬಿಟ್ಟು. ನಾನು ನಿನ್ನ ಜೊತೆಗೆ ಎದ್ದೋಗ್ಬಿಡ್ತೀನಿ. ಅದೇನಮ್ಮ ಹಂಗಂತೀರಾ? ಎಲ್ಲರೂ ನನ್ನ ಸ್ವಂತ ಮಗನ ಜೊತೆಗೆ ಇರಬೇಕು ಅಂತ ಆಸೆ ಪಟ್ಟರೆ ನಾನು ಯಾರೋ ನೀವ್ಯಾರೋ? ಯಾವಾಗ ನೋಡು ನಿನ್ನ ಜೊತೆಗೆ ಇರಬೇಕು ಅಂತೀರಲ್ಲ, ಏನಂತ ವಿಶೇಷ? ಏನೈತೆ ನನ್ನ ಹತ್ರ ಅಂಥ ವಿಶೇಷ? ನಾನು ನೋಡಿದ್ರೆ ಬಾಯ್ ಬಜಾರೆ, ಯಾವಾಗಲೂ ನನ್ನನ್ನೇ ನೆನಪು ಮಾಡ್ಕೊಂತೀರಲ್ಲ, ಏನಮ್ಮ ಅಂಥ ವಿಷಯ? ನನ್ನ ಹತ್ರ ಹೇಳ್ರಿ, ಪರವಾಗಿಲ್ಲ. ಹಂಗೇನಿಲ್ಲಮ್ಮ, ಏನೋ ನೀನಂದರೆ ಇಷ್ಟ ನನ್ಗೆ, ಅದಕ್ಕೆ ನಾನು ನಿನ್ನ ಜೊತೆಗೆ ಇರಬೇಕು ಅಂತ ಅಷ್ಟೇ, ಇನ್ನೇನು ಇಲ್ಲಮ್ಮ, ಬೇರೆ ಏನೂ ಇಲ್ಲ. ಅವ್ನು ಹೋದ್ರೆ ಹೋಗ್ಕೊಳ್ಳಿ ಬಿಡಮ್ಮ, ಅವ್ನು ಗೌರ್ಮೆಂಟ್ ಕೆಲಸದವನು, ಇವತ್ತು ಊರಾಗಿತ್ತಾನೆ, ನಾಳೆ ಇನ್ನೊಂದು ಊರಾಗಿತ್ತಾನೆ, ಅವ್ನು ಪಾಡು. ಅದಕ್ಕೆ ರೇಖಾ ಅವ್ರ ಅಮ್ಮನ ಒಂದು ಮಾತು ಕೇಳ್ಬಿಟ್ಟು ಒಪ್ಪಲಿಲ್ಲ ಅಂತಂದರೆ ಬೇರೆ ಎಲ್ಲನ ನೋಡಿ 4 ಅಕ್ಕಿ ಕಾಳು ಹಾಕ್ಬಿಟ್ರೆ ನಂಗೆ ಅಷ್ಟೇ ಸಾಕಮ್ಮ. ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇದ್ದು ಬಿಡ್ತೀನಿ. ಸತ್ರು ಇಲ್ಲೇ, ಬದುಕಿದ್ರು ಇಲ್ಲೇ. ಅಯ್ಯೋ, ಸಾಯೋ ಮಾತು ಯಾಕಮ್ಮ ಮಾತಾಡ್ತೀರಾ? ಯಾಕೆ ಮಾತಾಡ್ತೀರಾ ಸಾಯೋ ಮಾತು? ಸಾಯೋ ಮಾತೆಲ್ಲ ಮಾತಾಡ್ಬಿಟ್ರಿ. ಓ ಬಾಮ್ಮ ಬಬ್ಲು, ಇವಾಗ ಎದ್ದ? ಇನ್ನೂ ಸ್ವಲ್ಪ ಪಚಣಕ್ಕಾಗಿಲ್ಲಮ್ಮ, ಯಾಕೆ ಎದ್ದಿದ್ದು? ಅಮ್ಮ ನಿರ್ಧಾರ ಬರ್ತಾ ಇಲ್ಲ ನಂಕ. ಅಮ್ಮ ನಂಗೆ ಈ ಮನೆ ಬೇರೆ ಅಮ್ಮ, ಅಲ್ಲಿಗೆ ಹೋಗೋಣ ಬಾ. ಅವ್ರ ಮನೆ ಪಿಳ್ಳಿ ಪಾಪನವನಲ್ಲ, ಅವನ ಜೊತೆ ಆಟ ಆಡ್ಕೊಂಡು ಇರ್ತೀನಿ ನಾನು. ಅಯ್ಯೋ, ಅವ್ನು ಪಿಳ್ಳಿ ಪಾಪನಲ್ಲೋ, ಪಿಳ್ಳಿ ರಾಕ್ಷಸಿ ಅದು. ಬೇಡ ಸುಮ್ಮನೆ, ಕಚ್ಚೋದೆಲ್ಲ ಮಾಡ್ತಾನಲ್ಲ ಅವನು. ಬೇಡಪ್ಪ, ಅಲ್ಲಿಗೆ ಹೋಗೋದು, ನೀನು ಇಲ್ಲೇ ಇರಪ್ಪ. ಅಯ್ಯೋ ಪಾಪ ಅಜ್ಜಿ, ಅವ್ನು ಪಿಳ್ಳಿ ಪಾಪನಲ್ಲ, ಗೊತ್ತಾಗಲ್ಲ ಅವನಕ ಪಿಳ್ಳಿ ಪಾಪನವನ. ಗೊತ್ತಾಗಲ್ಲ, ನಿನಗೆ ಗೊತ್ತಾಗಲ್ಲ. ಅವ್ನು ಎಂತ ಕಿಲಾಡಿ ಅಂತ ನಿನ್ಗೇನ ಗೊತ್ತಾ? ಬೇಡ ಬೇಡ, ನೀನು ಇಲ್ಲೇ ಇರು, ಎಲ್ಲೂ ಹೋಗೋದು ಬೇಡ, ಇಲ್ಲೇ ಆರಾಮಾಗಿರು. ಅದಾ ಆಟಾಡಕ ಯಾರು ಇಲ್ಲ ನನ್ನ ಜೊತೆಗೆ ಅಜ್ಜಿ. ನಾನು ಪಿಳ್ಳಿ ಪಾಪ ಅವರ ಮನೆ ಹತ್ರ ಹೋಯ್ತು ಬರ್ತೀನಿ ನಾನು. ಬೇಡ 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 ಬೇಡ, ಪಿಳ್ಳಿ ಪಾಪನವ್ರ ಮನೆ ಹತ್ರಕ್ಕೆ ಹೋಗೋದು ಬೇಡ, ನೀನು ಇಲ್ಲೇ ಇರು ಆರಾಮಾಗಿ. ಇಲ್ಲ ಅಜ್ಜಿ, ನೀವು ಇವಾಗ ಮನೆ ಹತ್ರ ಓದ್ತಿರಲ್ಲ, ಅವಾಗ ನಿಮ್ ಜೊತೆ ಬರ್ತೀನಿ ನಾನು. ಪಿಳ್ಳಿ ಪಾಪ ನಾನು ನೋಡೋದು, ನಾನು ಮಾತಾಡ್ಬೇಕು. ಹೌದಾ, ಸರಿ, ನಾನು ಅಲ್ಲೇ ಇರ್ತೀನಿ, ಮಾತಾಡಿಸ್ಬೇಕು. ತಿರ್ಗಿ ಹಂಗೆ ನನ್ನ ಜೊತೆಗೆ ಬಂದ್ಬಿಡ್ಬೇಕು, ಅಲ್ಲೇ ಇರ್ಕೂಡ್ ನೀನು. ಅಜ್ಜಿ ತಡಿ, ಆತು ಆತು, ಹೋಗೋಣ ಇವಾಗ ಪಿಳ್ಳಿ ಪಾಪ ಮನೆ ಹತ್ರಕ್ಕ. ಸರಿ, ಹೋಗೋಣ, ನಡಿ ಹೋಗೋಣ.